ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ ಯಶಸ್ಸು. ಕ್ರೀಡಾ ಸಮಿತಿಗೆ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಅಭಿನಂದನೆ. ಕ್ರೀಡಾ ಸಮಿತಿಗೆ ಜಯ ಘೋಷ. ಪ್ರೇಮ ವೈಫಲ್ಯಕ್ಕೆ ಹೈಟೆನ್ಷನ್ ಟವರ್ ಏರಿದ ಯುವಕ. ಆನೇಕಲ್ನಲ್ಲಿ ಹೈ ಡ್ರಾಮಾ. ಯುವತಿಯನ್ನ ಸ್ಥಳಕ್ಕೆ ಕರೆಸಿ ಮನವೊಲಿಸಿದ ಬಳಿಕ ಸುಖಾಂತ್ಯ. ಸೋಲಿನ ಭಯದಿಂದ ಜಿಪಿಎ ಚುನಾವಣೆ ಮುಂದೂಡಿಕೆ. 60% ಕಮಿಷನ್ಗಾಗಿ ಬಿಡದಿ ಟೌನ್ಶಿಪ್ ಯೋಜನೆ. ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ಜಿಲ್ಲೆಯಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು, ಈ ಯಶಸ್ಸಿಗೆ ಕಾರಣರಾದ ಕ್ರೀಡಾ ಸಮಿತಿ ಮತ್ತು ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮೊದಲು ನಾವು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸಬೇಕು ಎಂದು ತೀರ್ಮಾನಿಸಿದಾಗ ಕ್ರೀಡಾ ಸಮಿತಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಮದನ್ ಗೌಡರ ಮಾರ್ಗದರ್ಶನದಲ್ಲಿ ಯಾವ ತಂಡಗಳನ್ನು ಆಹ್ವಾನಿಸಬೇಕು, ಅಧಿಕಾರಿಗಳನ್ನು ಹೇಗೆ ಒಟ್ಟುಗೂಡಿಸಬೇಕು ಮತ್ತು ಒಂದು ಅತ್ಯುತ್ತಮ ಪತ್ರಕರ್ತರ ತಂಡವನ್ನು ಹೇಗೆ ಸಜ್ಜುಗೊಳಿಸಬೇಕು ಎಂಬ ಬಗ್ಗೆ ಸಮಿತಿಗೆ ಜವಾಬ್ದಾರಿ ವಹಿಸಲಾಗಿತ್ತು. ಅದರಂತೆ ಸಮಿತಿಯು ಎಲ್ಲಾ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಎಂದು ಸಂಘಟಕರು ಪ್ರಶಂಸಿಸಿದ್ದಾರೆ. ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕೆ ಕಾರಣರಾದಂತಹ ಕ್ರೀಡಾ ಸಮಿತಿ ಮತ್ತು ಎಲ್ಲ ಆತ್ಮೀಯ ಮಿತ್ರರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮೊದಲು ಕ್ರಿಕೆಟ್ ಆಡಬೇಕು, ನಾವು ಒಂದು ಪಂದ್ಯಾವಳಿಯನ್ನು ನಡೆಸಬೇಕು ಅಂತ ಹೇಳಿ ನಮ್ಮ ಕ್ರೀಡಾ ಸಮಿತಿಯವರು ಹೇಳಿದಾಗ ಅವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ವಿ. ಮದನ್ ಗೌಡರ ಮಾರ್ಗದರ್ಶನದಲ್ಲಿ ನೀವು ಯಾವ್ಯಾವ ತಂಡವನ್ನು ಕರೀಬೇಕು, ಯಾರ್ಯಾರು ಅಧಿಕಾರಿಗಳನ್ನ ಒಟ್ಟುಗೂಡಿಸ್ಕೋಬೇಕು, ಒಂದು ಒಳ್ಳೆಯ ಪತ್ರಕರ್ತರ ತಂಡವನ್ನು ಅದಕ್ಕೆ ಎಣಿಗೊಳಿಸ್ಕೋಬೇಕು ಅಂತೇಳಿ ಅದೇ ರೀತಿ ನಮ್ಮ ಕ್ರೀಡಾ ಸಮಿತಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿ 2 ದಿನಗಳ ಕಾಲ ಸ್ವಲ್ಪ ಗೊಂದಲ ಆಗದ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಮೈದಾನದ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಆತಿಥ್ಯದ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕಾರಣಕ್ಕಾಗಿ ಸಂಘಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಕ್ರೀಡಾ ಸಮಿತಿ ಸಂಚಾಲಕರಾದಂಥ ಈ ವೇಳೆ ರಾಜಕಾರಣಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ಮದನಗೌಡ, ಹರೀಶ್, ಸುರೇಶ್ ಸೇರಿದಂತೆ ಮತ್ತಿತರ ಪತ್ರಕರ್ತರು ಉಪಸ್ಥಿತರಿದ್ದರು. ಪ್ರೇಯಸಿ ಮದುವೆಗೆ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಮನನೊಂದ ಯುವಕನೊಬ್ಬ ಹೈಟೆನ್ಷನ್ ವಿದ್ಯುತ್ ಟವರ್ ಏರಿ ಹೈಡ್ರಾಮಾ ನಡೆಸಿದ ಘಟನೆ ಆನೇಕಲ್ ತಾಲೂಕಿನ ಚಿನ್ನಯ್ಯನಪಾಳ್ಯದಲ್ಲಿ ನಡೆದಿದೆ. ಚಿನ್ನಯ್ಯನಪಾಳ್ಯದ ಸೋಮಶೇಖರ್ ಎಂಬಾತನೇ ಟವರ್ ಏರಿ ಆತಂಕ ಸೃಷ್ಟಿಸಿದ ಯುವಕನಾಗಿದ್ದಾನೆ. ಕಳೆದ 3 ವರ್ಷಗಳಿಂದ ಯುವತಿಯೊಬ್ಬಳನ್ನ ಪ್ರೀತಿಸುತ್ತಿದ್ದ ಆತ ಇತ್ತೀಚೆಗೆ ಯುವತಿ ಮದುವೆಗೆ ನಿರಾಕರಿಸಿ ಪ್ರೇಮ ಸಂಬಂಧ ಮುರಿದ ಹಿನ್ನೆಲೆ ತೀವ್ರ ಬೇಸರಗೊಂಡಿದ್ದಾನೆ ಎನ್ನಲಾಗಿದೆ. ಸ್ಥಳೀಯರ ಪ್ರಕಾರ ಆಕ್ರೋಶಗೊಂಡ ಸೋಮಶೇಖರ್ ಮೊದಲು ಮನೆಯ ಮೇಲ್ಛಾವಣಿಯ ಶೀಟ್ಗಳನ್ನು ಒಡೆದು ದಾಂಧಲೆ ನಡೆಸಿ ಬಳಿಕ ಮನೆ ಸಮೀಪದ ಹೈಟೆನ್ಷನ್ ವಿದ್ಯುತ್ ಟವರ್ ಮೇಲೇರಿದ್ದಾನೆ. ಪ್ರೀತಿಸಿದ ಹುಡುಗಿ ಸ್ಥಳಕ್ಕೆ ಬರುವವರೆಗೂ ಕೆಳಗೆ ಇಳಿಯುವುದಿಲ್ಲ ಎಂದು ಟವರ್ ಮೇಲಿಂದಲೇ ಕಿರ್ಚಾಡಿದ್ದಾನೆ. ವಿಷಯ ತಿಳಿದ ತಕ್ಷಣ ಆನೇಕಲ್ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ರು. ಅಪಾಯದ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ತಕ್ಷಣವೇ ಕಡಿತಗೊಳಿಸಲಾಯಿತು. ಸ್ಥಳದಲ್ಲಿ 100 ಗ್ರಾಮಸ್ಥರು ಜಮಾಯಿಸಿ ಯುವಕನನ್ನ ಮನವೊಲಿಸಲು ಪ್ರಯತ್ನಿಸಿದ್ರು. ಪರಿಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಪೊಲೀಸರು ಯುವತಿ ಹಾಗೂ ಆಕೆಯ ಪೋಷಕರನ್ನ ಸ್ಥಳಕ್ಕೆ ಕರೆಸಿದ್ರು. ತಾಳಿ ಅರಿಶಿನ ಹಾಗೂ ಕುಂಕುಮ ತಂದು ಯುವಕನಿಗೆ ಸಮಾಧಾನ ಹೇಳಿ ಕೆಳಗಿಳಿಸಲು ಹರಸಾಹಸ ನಡೆಸಲಾಯಿತು. ಹಲವು ಗಂಟೆಗಳ ಹಗ್ಗಜಗಾಟದ ಬಳಿಕ ಕೊನೆಗೂ ಯುವಕ ಟವರ್ನಿಂದ ಕೆಳಗಿಳಿದಿದ್ದು ಘಟನೆಯು ಸುಖಾಂತ್ಯ ಕಂಡಿತು. ಘಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೋಲಿನ ಭೀತಿ ಎದುರಾಗಿದೆ. ಇದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಜಿಬಿಎ ಚುನಾವಣೆ ನಡೆಸಲು ಹಿಂದೇಟು ಹಾಕುತ್ತಿದ್ದು ಪದೇ ಪದೇ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿ ಕಾಲಹರಣ ಮಾಡುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರವಾಗಿ ಆರೋಪಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ನೆಪದಲ್ಲಿ ರೈತರ ಭೂಮಿ ಲೂಟಿ ಮಾಡಲು ಸರ್ಕಾರ ಹೊರಟಿದೆ ಎಂದು ಗಂಭೀರ ಆರೋಪ ಮಾಡಿದರು. ಕಾಂಗ್ರೆಸ್ ನಡೆಸಿದ ಆಂತರಿಕ ಸಮೀಕ್ಷೆಯಲ್ಲಿ ಬೆಂಗಳೂರಿನ 5 ಪಾಲಿಕೆಗಳಲ್ಲೂ ಸರ್ಕಾರಕ್ಕೆ ಸೋಲಾಗಲಿದೆ ಎಂಬ ವರದಿ ಬಂದಿದೆ. ಇದೇ ಕಾರಣಕ್ಕೆ ಚುನಾವಣೆಯನ್ನು ಮುಂದೂಡಲಾಗುತ್ತಿದೆ ಎಂದು ಅಶೋಕ್ ವಾದಿಸಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುವವರೆಗೂ ಜಿಬಿಎ ಚುನಾವಣೆ ನಡೆಸಲೇಬಾರದು ಎನ್ನುವ ಮನಸ್ಥಿತಿಯಲ್ಲಿ ಈ ಸರ್ಕಾರ ಇದ್ದಂತಿದೆ ಎಂದು ಅವರು ಲೇವಡಿ ಮಾಡಿದರು. ಬಿಬಿಎಂಪಿ ಇರುವಾಗಲೇ ಚುನಾವಣೆ ನಡೆಸಲು ಅವಕಾಶವಿತ್ತು. ಆದರೆ ಈಗ ಎಸ್ಐಆರ್ ಸೇರಿದಂತೆ ನೆಪಗಳನ್ನು ಹೇಳಿ ಸರ್ಕಾರ ಜಾರಿಕೊಳ್ಳುತ್ತಿದೆ. ಸುಪ್ರೀಂ ಕೋರ್ಟ್ ನೀಡಿರುವ ಅಂತಿಮ ಗಡುವಿನೊಳಗಾದರೂ ಸರ್ಕಾರ ಕಡ್ಡಾಯವಾಗಿ ಚುನಾವಣೆ ನಡೆಸಲಿ ಎಂದು ಅವರು ಆಗ್ರಹಿಸಿದರು. ಬಿಜೆಪಿ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ತಕ್ಷಣವೇ ಚುನಾವಣೆ ನಡೆಸುವಂತೆ ಮನವಿ ಮಾಡಿದೆ. ನಾವು ಚುನಾವಣೆಗೆ ಸಿದ್ಧವಾಗಿದ್ದೇವೆ, ಆದರೆ ಸರ್ಕಾರ ಮಾತ್ರ ಹಿಂದೆ ಸರಿಯುತ್ತಿದೆ ಎಂದರು. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ರೈತರ ಭೂಮಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ಅಕ್ಷಮ್ಯ ಅಪರಾಧ ಎಂದು ಕರೆದ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಟು ಶಬ್ದಗಳಿಂದ ವಾಗ್ದಾಳಿ ನಡೆಸಿದರು. ಬೆಲೆ ಬಾಳುವ ಕೃಷಿ ಭೂಮಿಯನ್ನ ಕಬಳಿಸಿ ಬರೋಬ್ಬರಿ 60% ಕಮಿಷನ್ ಹೊಡೆಯುವುದಕ್ಕಾಗಿ ಈ ಟೌನ್ಶಿಪ್ ಮಾಡಲಾಗುತ್ತಿದೆ. ಇದು ನೇರವಾಗಿ ಸರ್ಕಾರದ 3,000 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಲೂಟಿ ಮಾಡುವ ಯೋಜನೆಯಾಗಿದೆ. ರೈತರ ಸಮಾಧಿ ಮೇಲೆ ಟೌನ್ಶಿಪ್ ನಿರ್ಮಾಣ ಮಾಡಲು ನಾವು ಬಿಡುವುದಿಲ್ಲ. ಬಿಜೆಪಿ ರೈತರ ಪರವಾಗಿ ನಿಲ್ಲಲಿದ್ದು ಬಿಡದಿ ಟೌನ್ಶಿಪ್ಗೆ ನಮ್ಮ ತೀವ್ರ ವಿರೋಧ ಮುಂದುವರಿಯಲಿದೆ ಎಂದು ಎಚ್ಚರಿಸಿದರು.
ದ್ರೋಹ ಇದು. ಎರಡನೇದು ಅವ್ರದ್ದು ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂತೇಳಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗೋಕ್ಕೆ ಮುಂಚೆ ಚುನಾವಣೆ ಆಗಬಾರದು ಅಂತ ಡಿ ಕೆ ಶಿವಕುಮಾರ್ ಅವರ ಬಯಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿಲ್ಲ. ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟು ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್. ಅದರೊಳಗಡೆ ಆದರೂ ಚುನಾವಣೆಯನ್ನು ನಡೆಸಿ. BJP ಈ ಚುನಾವಣೆಗೆ ತಯಾರಾಗಿದೆ. ನಾವು ಚುನಾವಣೆಯ ಪರವಾಗಿದ್ದೀರಿ, ಕೂಡಲೇ ಚುನಾವಣೆಗೆ ತಯಾರಿಯನ್ನು ಮಾಡಿ ಅನ್ನೋ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸರ್ಕಾರ ಘೋಷಣೆ ಮಾಡಿರುವ ಭೂ ಪರಿಹಾರಕ್ಕೆ 80% ರೈತರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ನಗರದಲ್ಲಿಂದು ರೈತರೊಂದಿಗಿನ ಮಹತ್ವದ ಸಭೆ ಬಳಿಕ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರ ಬೇಡಿಕೆ ಹಾಗೂ ಮನವಿಗಳನ್ನು ಸರ್ಕಾರ ಆಲಿಸಿದೆ ಎಂದು ತಿಳಿಸಿದರು. ಜಿಪಿಎ ಹೊಸ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಮುಂದಿನ 3 ದಿನಗಳಲ್ಲಿ ನೋಟಿಫಿಕೇಶನ್ ಹೊರಡಿಸಲಾಗುವುದು. 3 ಹಳ್ಳಿಗಳ ಕೆಲ ಗ್ರಾಮಗಳನ್ನು ಇದಕ್ಕೆ ನೋಟಿಫಿಕೇಶನ್ ಮಾಡಲಾಗುತ್ತದೆ. ಇದು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆದ ನೋಟಿಫಿಕೇಶನ್ ಆಗಿತ್ತು. ಆಗ ಇದನ್ನು ಡಿಎಲ್ಎಫ್ ಅವರಿಗೆ ಮಾಡಲು ವಹಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗದೆ ರೆಡ್ ಝೋನ್ ಆಗಿ ಬದಲಾಗಿತ್ತು. ಈಗ ಬೆಂಗಳೂರು ಜಿಲ್ಲೆಗೆ ಈ ಪ್ಲಾನ್ ಸೇರುತ್ತಿರುವುದಕ್ಕೆ ರೈತರೇ ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದು ಡಿಸಿಎಂ ವಿವರಿಸಿದರು. ಈ ಯೋಜನೆಯಲ್ಲಿ 50% ರೆಸಿಡೆನ್ಷಿಯಲ್ ಹಾಗೂ 45% ಕಮರ್ಷಿಯಲ್ ಉದ್ದೇಶಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಭೂಮಿ ಇಲ್ಲದವರ ಹಿತ ಕಾಪಾಡಲು ಸಹ ಸರ್ಕಾರ ಕ್ರಮ ವಹಿಸಲಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಚರ್ಚೆಗೆ ಕರೆದಿರುವ ಸವಾಲನ್ನು ಸ್ವೀಕರಿಸುತ್ತಿರುವಾಗಿ ಘೋಷಿಸಿದ ಡಿಕೆ ಶಿವಕುಮಾರ್ ಇದೇ ವೇಳೆ ಕೇಂದ್ರ ಸಚಿವರಿಗೆ ನೇರ ಮನವಿಯೊಂದನ್ನು ಇಟ್ಟಿದ್ದಾರೆ. ಎಚ್ಡಿಕೆ ಅವರೇ, ನಿಮ್ಮ ಕೈಯಲ್ಲಿ ಈಗ ಅಧಿಕಾರ ಇದೆ. ಪ್ರಧಾನಿ ಮೋದಿ ಅವರು ನಿಮಗೆ ಪವರ್ಫುಲ್ ಖಾತೆಯನ್ನ ನೀಡಿದ್ದಾರೆ. ಬೆಲೆ ಏರಿಕೆ ಸಮಸ್ಯೆಯಿಂದ ನಮ್ಮ ಜನರನ್ನ ಬಚಾವ್ ಮಾಡಿ, ಅದರಲ್ಲಿ ಜನರ ಹಿತ ಕಾಪಾಡಿ. ದೇಶದಲ್ಲಿ ಮೊದಲು ಸ್ಟೀಲ್ ಬೆಲೆ ಇಳಿಕೆ ಮಾಡಿ, ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ಕಬ್ಬಿಣ ಸಿಗುವ ಹಾಗೆ ಮಾಡಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಗಳ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಭಾರಿ ತೃಪ್ತಿ ವ್ಯಕ್ತಪಡಿಸಿದರು. South district, a new township will come. So all the roads from the Nice Road, Kanakpura Road, and Mysore Road, and the STR Road, all the 4 roads will be connected. It will have a length of 43 kilometers. The distance from the Bangalore to the new township will be just 20 kilometers. So it will happen. So we are going to provide PWC water also, but Kaveri water will be given there. A new township will be there on international standards. Sir, Kumaraswamy has invited sir. Rahul Gandhi, you had Priyanka Gandhi as well. So just had mentioned there saying that you will also be heading to Delhi whenever you will be called. A meeting was held in Kerala. What was discussed? For political circles, 3 years has passed. We have given a good governance. We have whatever we have promised, we have delivered. And even the Oxford University also has worked out our guarantee. The entire central government and the BJP party and the different political parties of this country has copied our guarantee, looked and they have agreed to our guarantee, and we have implemented all this guarantee whatever in the upliftment of the poor from the darkness to the light. That is the title given by the Oxford University on Karnataka. I'd like to thank them. They have said that Karnataka guarantees of the state government have set a model to the country and different parts of the world. So I'm very happy. And so we'll take it forward. Whatever we have promised, we have delivered. Still, we are going to do a better governance. ಹೊಳೆನರಸೀಪುರದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2025-26ನೇ ಸಾಲಿನ ಸಾಂಸ್ಕೃತಿಕ ವೇದಿಕೆ, ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಮಾಜಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆದ ಎಚ್ ಡಿ ರೇವಣ್ಣ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದ ಶಾಸಕ ಎಚ್ ಡಿ ರೇವಣ್ಣ ಅವರು ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳಿಗೂ ಮುಖ್ಯ ಎಂದು ಪ್ರತಿಪಾದಿಸಿದರು. ವಿದ್ಯಾರ್ಥಿಗಳು ಕೇವಲ ಅಂಕಗಳಿಕೆಗೆ ಸೀಮಿತವಾಗದೆ ಕಾಲೇಜು ದಿನಗಳಲ್ಲಿ ಸಿಗುವ ಎನ್ಎಸ್ಎಸ್, ಎನ್ಸಿಸಿ ಹಾಗೂ ಸಾಂಸ್ಕೃತಿಕ ವೇದಿಕೆಗಳ ಸದುಪಯೋಗ ಪಡಿಸಿಕೊಳ್ಳಬೇಕು. ಇವು ಯುವ ಜನತೆಯಲ್ಲಿ ಶಿಸ್ತು, ನಾಯಕತ್ವದ ಗುಣ ಹಾಗೂ ಸಮಾಜಮುಖಿ ಚಿಂತನೆಯನ್ನು ಬೆಳೆಸುತ್ತವೆ ಎಂದು ಶಾಸಕರು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಕಾಲೇಜಿನ ಪ್ರಗತಿ ಮತ್ತು ವಿದ್ಯಾರ್ಥಿಗಳ ಸಾಧನೆಯನ್ನು ಶ್ಲಾಘಿಸಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಜೊತೆಗೆ ಎಲ್ಲಾ ರಂಗಗಳಲ್ಲೂ ಸಮಾನ ಅವಕಾಶ ಸಿಗುವಂತಾಗಬೇಕು ಎಂದು ಆಶಿಸಿದರು.
ಮತ್ತು ಇನ್ನೊಂದು ಕೊಡಲಿರ್ಬೋದಲ್ಲಿ ಆಗ್ತಾರೆ ಮುಂದಿನ ವರ್ಷದಿಂದ ಮಾಡ್ತಾರೆ. ಅದು ಹಿಂದೆ ಇಟ್ಟು ಅದು 2 ಮುಖ್ಯವಾಗಿತ್ತು. ಅದನ್ನು ರೀಓಪನ್ ಮಾಡಿಸೋಕ್ಕೆ ಈಗಾಗಲೇ ಮಾಡಿದ್ವಿ. ಮತ್ತು ಅದಲ್ಲದೆ ಆದರ್ಶ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ, LKG ಟು PUC ಕಿತ್ತೂರು ರಾಣಿ ಚೆನ್ನಮ್ಮ ಅಷ್ಟು ಬಿಲ್ಡಿಂಗ್ ಕೊಡ್ತಿದ್ವಿ, ಒಂದು 10 ಕೋಟಿ ರೂಪಾಯಿ. ಮತ್ತು ಸೆಂಟ್ರಲ್ ಸ್ಕೂಲು, ಸೆಂಟ್ರಲ್ ಕಾಂಪೌಂಡ್ ಬಾರಿಗಳಿದೆ, ಅದು ಯಾವುದಿಲ್ಲ ಅಂತಿಲ್ಲ. ಒಳ್ಳೆಯ ಸ್ಕೂಲಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಏನಿದೆ ಅದೆಲ್ಲ ಇಲ್ಲಿದೆ. ಅದರಿಂದ ನಾವು ಮಕ್ಕಳುಗಳು ನಾನಿಷ್ಟೇ ಒಳ್ಳೆಯ ವಿದ್ಯಾಭ್ಯಾಸ ಮಾಡೋದು, ಒಳ್ಳೆಯ ಕಡೆ ನೀವು ಸ್ವತಂತ್ರವಾಗಿ ನಿಲ್ಲಬೇಕು. ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕ ಸಂತೋಷ್, ಕಾಲೇಜಿನ ಪ್ರಾಂಶುಪಾಲರಾದ ಮೂರ್ತಿ SR, ಡಾಕ್ಟರ್ ನಾಗರಾಜ್ ಎನ್, ಕುಲಸಚಿವರು KS ಲೋಲಾಕ್ಷಿ, DS ಡಾಕ್ಟರ್ ಸಿದ್ದರಾಮು R, ಡಾಕ್ಟರ್ ಹರೀಶ್ HA, ಸಾಂಸ್ಕೃತಿಕ ಸಮಿತಿ ಸಂಚಾಲಕರು, IQSC ಸಂಚಾಲಕರು, NCC ಅಧಿಕಾರಿಗಳು ಹಾಜರಿದ್ದರು. ಆನ್ಲೈನ್ ಜಾಲತಾಣಗಳಲ್ಲಿ ಔಷಧಗಳ ಮಾರಾಟಕ್ಕೆ ಬ್ರೇಕ್ ಸೇರಿದಂತೆ ವಿವಿಧ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಮೆಡಿಕಲ್ ಅಸೋಸಿಯೇಷನ್ ನೇತೃತ್ವದಲ್ಲಿ ನಗರದಲ್ಲಿ ಮೆಡಿಕಲ್ ಶಾಪ್ ಮಾಲೀಕರು ಮತ್ತು ವ್ಯಾಪಾರಸ್ಥರು ಮೌನ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಾದ್ಯಂತ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ವ್ಯಾಪಾರಸ್ಥರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿ ಮೌನ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ಗಮನ ಸೆಳೆದರು. ಇಂಟರ್ನೆಟ್ ಹಾಗೂ ವಿವಿಧ ಆಪ್ಗಳ ಮೂಲಕ ಆನ್ಲೈನ್ನಲ್ಲಿ ಔಷಧಿ ವಸ್ತುಗಳ ಮಾರಾಟ ಮಾಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು. ಆನ್ಲೈನ್ನಲ್ಲಿ ಮಾರಾಟವಾಗುತ್ತಿರುವ ಕಳಪೆ ಮತ್ತು ನಕಲಿ ಔಷಧಿಗಳ ಜಾಲಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕಡಿವಾಣ ಹಾಕಬೇಕು. ಆನ್ಲೈನ್ ಮೆಡಿಕಲ್ ವಸ್ತುಗಳ ಮಾರಾಟದಲ್ಲಿ ನೀಡಲಾಗುತ್ತಿರುವ ಭಾರಿ ಪ್ರಮಾಣದ ಡಿಸ್ಕೌಂಟ್ಗಳನ್ನು ನಿಲ್ಲಿಸಬೇಕು. ಇದರಿಂದ ಸಾಂಪ್ರದಾಯಿಕ ಔಷಧ ವ್ಯಾಪಾರಸ್ಥರಿಗೆ ಭಾರಿ ನಷ್ಟವಾಗುತ್ತಿದೆ. ಆನ್ಲೈನ್ನಲ್ಲಿ ಯಾವುದೇ ಸರಿಯಾದ ನಿಯಂತ್ರಣವಿಲ್ಲದೆ ಔಷಧಿಗಳು ಮಾರಾಟವಾಗುತ್ತಿರುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆಯೂ ದುಷ್ಪರಿಣಾಮ ಬೀರುತ್ತಿದೆ. ಜೊತೆಗೆ ನಂಬಿಕೆಯನ್ನೇ ಬಂಡವಾಳವನ್ನಾಗಿಸಿಕೊಂಡು ದಶಕಗಳಿಂದ ವ್ಯಾಪಾರ ಮಾಡುತ್ತಿರುವ ಸಣ್ಣ ಔಷಧ ವ್ಯಾಪಾರಸ್ಥರು ಬೀದಿಗೆ ಬೀಳುವಂತಾಗಿದೆ ಎಂದು ಪ್ರತಿಭಟನಾಕಾರರು ಕಳವಳ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ನಂತರ ಕಲಬುರಗಿ ಜಿಲ್ಲಾ ಮೆಡಿಕಲ್ ಅಸೋಸಿಯೇಷನ್ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ತಮ್ಮ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಿದರು. ಶೀಘ್ರದಲ್ಲೇ ಈ ನಿಟ್ಟಿನಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ವ್ಯಾಪಾರಸ್ಥರು ಎಚ್ಚರಿಸಿದ್ದಾರೆ. ಇಂದು ರಾಷ್ಟ್ರವ್ಯಾಪಿ ಏನು ಬಂದ್ ಮಾಡ್ತಾ ಇದ್ದೀವಿ ನಾವು ಔಷಧಿ ವ್ಯಾಪಾರನ, ಅದರ ಮೂರು ಪ್ರಮುಖವಾದ ಬೇಡಿಕೆಗಳಿವೆ ನಮ್ಮ. ಮೊದಲನೇದಾಗಿ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್, ಅಂದರೆ ಅದನ್ನು ಪೂರ್ತಿ ನಿಲ್ಲಿಸಬೇಕು ಸರ್ಕಾರ. ಕೋವಿಡ್ ಅಂತ ಮಹಾಮಾರಿಯಲ್ಲಿ ಸರ್ಕಾರ GSR 817 ಅಂತ ಹೇಳಿ ಒಂದು ರೂಲ್ ತಂದುಬಿಟ್ಟು ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಅಲೋ ಮಾಡಿತ್ತು. ಈಗ ನಮ್ಮ ಡಿಮಾಂಡ್ ಅಂದರೆ ಅದನ್ನು ನಿಲ್ಲಿಸಬೇಕು. ಕೋವಿಡ್ ಹೋಗಿದೆ, ಈಗ ಈ ಪಾರಂಪರಿಕವಾದ ಮೆಡಿಕಲ್ ಶಾಪ್ದವ್ರು ಬದುಕಬೇಕು. ಅದಕ್ಕಾಗಿ ಆನ್ಲೈನ್ ಮೆಡಿಸಿನ್ ವ್ಯಾಪಾರ ನಿಲ್ಲಿಸಬೇಕು ಅವರು. ಎರಡನೇದಾಗಿ ಕಾರ್ಪೊರೇಟ್ ಮತ್ತು ಚೈನ್ ಮೆಡಿಕಲ್ ಶಾಪ್ಸ್ ಅಂತ ಹೇಳ್ತೀವಿ ನಾವು, ಅಂಥ ಮೆಡಿಕಲ್ ಶಾಪಲ್ಲಿ ಅತಿಯಾದ ಡಿಸ್ಕೌಂಟ್ ಹಾವಳಿ ಇದೆ. ಆ ಡಿಸ್ಕೌಂಟ್ ಹಾವಳಿ ನಿಂತು ನಮ್ಮ ಪಾರಂಪರಿಕವಾದ ಮೆಡಿಕಲ್ ಶಾಪ್ಗಳು ಬದುಕಬೇಕು ಅಂತ ನಮ್ಮದು ಒಂದು ಕಳಕಳಿ ಇದೆ. ಹಾಗಾಗಿ ನಮ್ಮದು ಅದು ಸರ್ಕಾರಕ್ಕೆ ಪ್ರೆಷರೈಸ್ ಮಾಡ್ತೀವಿ ನಾವು. ಈಗ ಅದು ಡಿಸ್ಕೌಂಟ್ ಅಥವಾ ಈ ಔಷಧಿ ವ್ಯಾಪಾರದಲ್ಲಿ ಇದು ಜೀವರಕ್ಷಕ ಔಷಧಿಗಳು, ಇದಕ್ಕೆ ಯಾಕೆ ಡಿಸ್ಕೌಂಟ್ ಎಲ್ಲ ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಈ ಬಗ್ಗೆ ಗಮನ ಕೊಟ್ಟು ಸಾರ್ವಜನಿಕರಿಗೆ ಇದರದ್ದು ಮಿಸ್ಕಾನ್ಸೆಪ್ಷನ್. ವಿಶ್ವವಿದ್ಯಾಲಯ ಹೊರಗುತ್ತಿಗೆ ನೌಕರರ ಕಲ್ಯಾಣ ಸಂಘ ವತಿಯಿಂದ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರರಿಗೆ ಸಂಚಿತ ವೇತನವನ್ನು ಜಾರಿಗೊಳಿಸಿ ನೇರ ಪಾವತಿ ಮಾಡುವುದನ್ನು ಕೋರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದ ಆಧಾರದ ವಿಶ್ವವಿದ್ಯಾಲಯದಲ್ಲಿ ಹೊರಗುತ್ತಿಗೆ ಕಾರ್ಯನಿರ್ವಹಿಸುತ್ತಿರುವ 281 ನೌಕರರ ಎಲ್ಲಾ ವಿಭಾಗಗಳಲ್ಲಿ ಖಾಯಂ ನೌಕರರು ಮಾಡುವ ಎಲ್ಲ ಖಾಯಂ ಸ್ವರೂಪದ ಕೆಲಸಗಳನ್ನು ಶ್ರದ್ಧೆ, ನೈಪುಣ್ಯತೆ ಹಾಗೂ ಶಿಸ್ತಿನಿಂದ ಹೊರಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದೇವೆ. ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಬಹುತೇಕ ಖಾಯಂ ನೌಕರರು ನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಕೆಲಸದ ಹೊರೆಯನ್ನು ಹೊರಗುತ್ತಿಗೆ ನೌಕರರು ನಿಭಾಯಿಸುತ್ತಿದ್ದು, ಯಾವುದೇ ತರಹದ ಉದ್ಯೋಗ ಭದ್ರತೆ ಇಲ್ಲದೆ ಸರಿಸುಮಾರು 15 ರಿಂದ 20 ವರ್ಷಗಳಿಂದ ಅತ್ಯಂತ ಕಡಿಮೆ ಸಂಬಳದಲ್ಲಿ ನಿಷ್ಠೆಯಿಂದ ದುಡಿಯುತ್ತಿದ್ದೇವೆ. ಶಿವಕುಮಾರ್ ಸಾವಳಗಿ ಅವರು ಆಗ್ರಹಿಸಿದರು. ಇದು 281 ಮಂದಿಯ ಉಪವಾಸ ಧರಣಿ ಸತ್ಯಾಗ್ರಹವನ್ನು 21ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿಯೊಬ್ಬ ಅಧಿಕಾರಿಗಳು ನಮಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ನಿಷ್ಕಾಳಜಿಯಿಂದ ನಮ್ಮನ್ನು ಈ ಧರಣಿ ಕೂಡಲಿಕ್ಕೆ ಸಹಕಾರಿಯಾಗಿದ್ದಾರೆ. ಹಾಗೆ ಇಲ್ಲಿ ಈ ಭಾಗದ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಸಾಹೇಬರು ಮತ್ತು ವೈದ್ಯಕೀಯ ಸಚಿವರು ಕೂಡ ಹಲವಾರು ಬಾರಿ ಸಲಹೆ ಕೊಟ್ಟರೂ ಕೂಡ ಅವರು ಯಾವುದೇ ರೀತಿಯಿಂದ ಈ ಮೇಲಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ಮೇಲಧಿಕಾರಿಗಳ ಮೇಲೆ ನಾವು ಈ ಮಾಧ್ಯಮ ಏಪ್ರಿಲ್ 29ನೇ ತಾರೀಕು ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂತೀವಿ ಅಂತ ಲೆಟ್ರ್ ಕೊಟ್ಟಿದ್ದೀವಿ ಸರ್. ಆ ಲೆಟ್ರ್ ಕೊಟ್ಬಿಟ್ಟು ನಾವು ಒಂದು ದಿವಸ ಸತ್ಯಾಗ್ರಹ ಕೂತೀವಿ. 30ನೇ ದಿವಸನೇ ನಮಗೆ ಏಕಾಏಕಿ ಏನು ಮಾಡ್ಯಾರ ಅಂದ್ರೆ, ನೀವೆಲ್ಲ 281 ಜನರಿಗೆ ಕೈ ಬಿಟ್ಟಿದ್ದೀವಿ ಅಂದ್ರೆ ನಿಮ್ಮದು ಟೆಂಡರ್ ಮುಗ್ದದ, ನಿಮ್ಗೇನು ಡ್ಯೂಟಿ ಮೇಲೆ ತೊಗೋಲ್ಲ, ಕೆಲಸ ಇಲ್ಲ ನಿಮ್ಗೆ, ನೀವು ಮುಖ್ಯಸ್ಥರು ಯಾರ್ಯಾರು ತೊಗೊಂಡ್ರೆ ಅವರೇ ಹೊಣೆ ಅಂತ ಹೇಳ್ಬಿಟ್ಟು ಇದು ಸರ್ಕ್ಯುಲರ್ ತೆಗ್ದಾರೆ. ಅಂಥ ಸರ್ಕ್ಯುಲರ್ ನಾವು ನೋಡಿಬಿಟ್ಟು ಎಲ್ಲ ಏಕಾಏಕಿ ಈ ಥರ ತೆಗೆದ್ರೆ ಹೆಂಗೆ ಅಂತೇಳಿ ನಾವೇನು ಮಾಡೋದು, ಅದನ್ನು ಖಂಡಿಸಿ ಇಲ್ಲಿವರೆಗೂ ಆದರೂ 21 ದಿವಸ ಆದರೂ ಸಹ ನಾವು ಈಗ
ಯಾರು ಕ್ಯಾರೆ ಅಂತ ಇಲ್ಲ. ಮಹಿಳೆಯರು ಇಷ್ಟು ಟೆಂಪರೇಚರ್. ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಪ್ರಸ್ತುತ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದು, ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿ ನಿರಂತರ ಕೆಲಸ ನಿರ್ವಹಿಸಿ ಜನಮೆಚ್ಚಿದ ಸಮಾಜ ಸೇವಕರಾಗಿದ್ದಾರೆ. ಆರ್ಟಿಒ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಹಾಗೂ ಆರ್ಟಿಒ ಮಲ್ಲಿಕಾರ್ಜುನ ಅಭಿಮಾನಿಗಳ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ 90% ಅಂಕ ಪಡೆದ ಸುಮಾರು 700ಕ್ಕೂ ಹೆಚ್ಚು ಕೆಆರ್ಪೇಟೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ರಾಜ್ಯಮಟ್ಟದ ರಂಗಕುಣಿತ ಸ್ಪರ್ಧೆ, ಸರ್ಕಾರಿ ತಾಲೂಕು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಖ್ಯಾತ ಹಾಸ್ಯ ಕಲಾವಿದರಿಂದ ನಗೆ ಹಬ್ಬ ಮುಂತಾದ ಸಮಾಜಮುಖಿ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಕಾರ್ಯಕ್ರಮಕ್ಕೆ ಸುಮಾರು 20,000 ಜನ ಸಾಗರವೇ ಹರಿದು ಬಂದಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಮಹಾಸ್ವಾಮೀಜಿ, ತಾಲೂಕಿನ ವಿವಿಧ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬಿ ದಿನೇಶ್, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಹಾಗೂ ಕಾವ್ಯ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಿದರು. ಈ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಅವರು ತಲುಪಿದ್ದಾರೆ ಎನ್ನುವಂತಹ ಮಾತನ್ನು ಹೇಳಿದರು. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವರು ಹೊಂದಿದ್ದಾರೆ. ಎಲ್ಲರ ಹೃದಯಗಳಲ್ಲಿ ಅವರು ಸ್ಥಾನವನ್ನು ಪಡೆದಿರುವಂತಹ ಕೆಲಸವನ್ನು ಮಲ್ಲಿಕಾರ್ಜುನವರು ಮಾಡಿದ್ದಾರೆ. ದಲಿತರು ಅವರ ಸೇವೆ ಇಂತಹ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಿ ಅವರೆಲ್ಲ ಭವಿಷ್ಯ ಉಂಟಾಗಲಿ, ಒಳ್ಳೆಯ ಒಂದು ವಾತಾವರಣ ಉಂಟಾದಾಗ ಇನ್ನೂ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ. ಹೋಲ್ಸೇಲ್ ದರದಲ್ಲಿ ಚಿನ್ನಾಭರಣ ಖರೀದಿಸುತ್ತೇವೆ, ಒಮ್ಮೆ ಡಿಸೈನ್ ತೋರಿಸಿ ಸೆಲೆಕ್ಟ್ ಮಾಡಿಕೊಳ್ಳುತ್ತೇವೆ ಎಂದು ನಂಬಿಸಿ ವ್ಯಾಪಾರಿಗಳಿಂದ ಬರೋಬ್ಬರಿ 3 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಕದಿಮರ ಗ್ಯಾಂಗ್ ಒಂದು ಪರಾರಿಯಾಗಿರುವ ಆಘಾತಕಾರಿ ಘಟನೆ ರಾಜಧಾನಿಯಲ್ಲಿ ನಡೆದಿದೆ. ನಗರದ ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹೈಟೆಕ್ ವಂಚನೆ ನಡೆದಿದ್ದು, ಸದ್ಯ ಜ್ಯುವೆಲರಿ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ನಗರದ ಪೇಟೆಯಲ್ಲಿರುವ ಪ್ರಸಿದ್ಧ ಮೆಹತಾ ಜ್ಯುವೆಲರಿ ಶಾಪ್ ಮಾಲೀಕರಿಗೆ ಪರೇಶ್ ಸೋನಿ ಎಂಬಾತ ಮಾಹಿ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಕರೆ ಮಾಡಿದ್ದ. ನಮಗೆ ಹೋಲ್ಸೇಲ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನಾಭರಣಗಳು ಬೇಕಾಗಿವೆ, ಒಮ್ಮೆ ಡಿಸೈನ್ ಸೆಲೆಕ್ಟ್ ಮಾಡಲು ಆಭರಣಗಳನ್ನು ತರಬೇಕು ಎಂದು ಕೋರಿದ್ದ. ಇದನ್ನು ನಂಬಿದ ಮೆಹತಾ ಜ್ಯುವೆಲರಿಯ ಮ್ಯಾನೇಜರ್ ಸುಮಾರು 3 ಕೆಜಿ ಚಿನ್ನಾಭರಣಗಳೊಂದಿಗೆ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿರುವ ಪರೇಶ್ ಸೋನಿ ಆಫೀಸ್ಗೆ ತಲುಪಿದ್ದಾರೆ. ಆ ಕಚೇರಿಯ ಬಾಗಿಲ ಮೇಲೆ ಲೋಟಸ್ ಜ್ಯುವೆಲರಿ ಎಂಬ ಬೋರ್ಡ್ ಹಾಕಲಾಗಿತ್ತು. ಕಚೇರಿಯಲ್ಲಿ ಆಭರಣಗಳನ್ನು ಪರಿಶೀಲಿಸಿದ ಪರೇಶ್ ಸೋನಿ ಅದರಲ್ಲಿ ತನಗೆ ಇಷ್ಟವಾದ 1 ಕೆಜಿ 800 ಗ್ರಾಂ ತೂಕದ ಆಭರಣಗಳನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಂಡಿದ್ದಾನೆ. ಆಭರಣಗಳ ಫೋಟೋ ತೆಗೆದುಕೊಳ್ಳಬೇಕು ಮತ್ತು ಲಿಸ್ಟ್ ಮಾಡಬೇಕು ಎಂದು ಹೇಳಿ ಪಕ್ಕದ ಕ್ಯಾಬಿನ್ನಲ್ಲಿ ಕೂತಿದ್ದ ಚಂದ್ರಶೇಖರ್ ಎಂಬಾತನಿಗೆ ಆಭರಣಗಳನ್ನು ನೀಡಿದ್ದಾನೆ. ಫೋಟೋ ತೆಗೆಯುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದೊಂದಿಗೆ ಖದೀಮರು ಕಚೇರಿಯ ಹಿಂಬಾಗಿಲಿನಿಂದ ಎಸ್ಕೇಪ್ ಆಗಿದ್ದಾರೆ. ಒಳಗೆ ಹೋದವರು ಎಷ್ಟು ಹೊತ್ತಾದರೂ ಹೊರಗೆ ಬಾರದಿದ್ದಾಗ ಅನುಮಾನಗೊಂಡು ಮ್ಯಾನೇಜರ್ ಪರಿಶೀಲಿಸಿದಾಗ ವಂಚನೆ ನಡೆದಿರುವುದು ಬೆಳಕಿಗೆ ಬಂದಿದೆ. ರಾಮಚಂದ್ರ ಹಾಗೂ ಪರೇಶ್ ಸೋನಿ ಎಂಬ 3 ವಿರುದ್ಧ ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಯುಪಿಎ ಕಾಲದಲ್ಲಿ 400 ರೂಪಾಯಿ ಇದ್ದ ಅಡುಗೆ ಅನಿಲ ಸಿಲಿಂಡರ್ ದರ ಅಲ್ಪ ಏರಿಕೆ ಮಾಡಿದ್ದಕ್ಕೆ ತಲೆಯ ಮೇಲೆ ಗ್ಯಾಸ್ ಸಿಲಿಂಡರ್ ಹೊತ್ತು ಪ್ರತಿಭಟನೆ ಮಾಡಿದ ಬಿಜೆಪಿ ನಾಯಕರು ಈಗ ಎಲ್ಲಿ ಹೋದರು ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ದರವನ್ನು ಪದೇ ಪದೇ ಏರಿಸುತ್ತಿರುವ ಕೇಂದ್ರ ಎನ್ಡಿಎ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲಾಗದ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ಸಾಧನೆ ಸಮಾವೇಶದ ಬಗ್ಗೆ ಮಾತನಾಡುತ್ತಾರೆ. 2028ರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂಬುದು ಬಿಜೆಪಿ ನಾಯಕರಿಗೆ ಮನವರಿಕೆಯಾಗಿದೆ. ಹೀಗಾಗಿಯೇ ಹೌಹಾರುತ್ತಿದ್ದಾರೆ. ನೀಟ್ ಪರೀಕ್ಷೆಯನ್ನು ಸಮರ್ಪಕವಾಗಿ ನಡೆಸಲಾಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆದರೂ ಸಚಿವ ರಾಜೀನಾಮೆ ಪಡೆಯದ, ಕ್ರಮ ಕೈಗೊಳ್ಳದ 25 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟಾಡುತ್ತಿರುವ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಲಿ. ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ. ಪಂಚ ಗ್ಯಾರಂಟಿಗಳಿಗೆ 1,25 ಲಕ್ಷ ರೂಪಾಯಿಗಳನ್ನು ಬಳಕೆ ಮಾಡಿ ಮಹಿಳಾ ಸಬಲೀಕರಣ, ಬಡವರ ಸಬಲೀಕರಣ ಮಾಡುತ್ತಿದೆ. ಜೊತೆಗೆ ಅಭಿವೃದ್ಧಿಯೂ ಆಗುತ್ತಿದೆ. ಆದರೆ ಬಿಜೆಪಿಯವರು ರಾಜ್ಯದಲ್ಲಿ 4 ವರ್ಷ ಅಧಿಕಾರದಲ್ಲಿದ್ದಾಗ ಜನರಿಗೆ ಏನು ಕೊಟ್ಟರು ಎಂದು ಪ್ರಶ್ನಿಸಿದರು. ಯಾವುದೇ ನಮ್ಮ ಆನೆ ಶಿಬಿರಗಳಲ್ಲಿ ಪ್ರವಾಸಿಗರೇನಿದ್ದಾರೆ ಅವರಿಗೆ, ವಿಸಿಟರ್ಸ್ಗೆ ಆನೆಯ ಸಮೀಪ ಯಾರೂ ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತೇಳಿ ಹೇಳಿದ್ದೇನೆ. ಮತ್ತೊಂದು SOP ಹೊಸದಾಗಿ ಪ್ರಿಪೇರ್ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇವತ್ತೆಲ್ಲ ಜನ ಅಲ್ಲಿ ಹೋಗಿ ಆನೆಗೆ ಬಾಳೆಹಣ್ಣು ತಿನ್ನಿಸುವಂಥದ್ದು, ಬೆಲ್ಲ ತಿನ್ನಿಸುವಂಥದ್ದು, ಅದ್ರ ಜೊತೆಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ಇದೆಲ್ಲ ಮೊದಲಿನಿಂದ ನಡೆದುಕೊಂಡು ಬಂದಂಥದ್ದು. ಯಾಕೆಂದರೆ ಇವೆಲ್ಲ ಆನೆಗಳು ಕುಮ್ಕಿ ಆನೆಗಳು, ಪಳಗಿಸಿದ ಆನೆಗಳು. ಈಗ ಯಾವುದೇ ರೀತಿಯ ಮಾನವನಿಗೆ ಧಕ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಭರವಸೆ ಎಲ್ಲರಿಗೆ ಇತ್ತು. ಆದರೆ ಈ ಘಟನೆ ಏನಾಗಿದೆ, ಈಗ ಈ ದುರ್ಘಟನೆಯಿಂದ ಎಲ್ಲರ ಕಣ್ಣು ತೆರೆದಿದೆ. ಆನೆಯ ಬಿಹೇವಿಯರ್ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಮತ್ತು ಈ ಕಾಳಗದಲ್ಲಿ ಒಂದು ಆನೆನೂ ಭಾಳ ಗಂಭೀರ ಅದಕ್ಕೆ ಗಾಯಗಳಾಗಿತ್ತು. ಅದು
ಮೃತಗೊಂಡಿದೆ. ಹೀಗಾಗಿ ಕಂಚನ ಆನೆಗೆ ದಸರಾದಲ್ಲಿ ಹಿಂದೆಲ್ಲ ಭಾಗಿಯಾಗಿತ್ತು, ಅದನ್ನು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ಲ, ಹಾಗೆ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು ಮುಂಬರುವಂಥ ದಿನಮಾನಗಳಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಸಹಿತ ಜನರು ಆನೆಯ ಸಮೀಪ ಆನ್ಲೈನ್ ಔಷಧ ಮಾರಾಟದ ವಿರುದ್ಧ ದೇಶಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ನೀಡಲಾಗಿದ್ದರೂ ಕರ್ನಾಟಕದಲ್ಲಿ ಇದಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿಲ್ಲ. ರಾಜ್ಯದಲ್ಲಿ ಕೇವಲ 10% ಮೆಡಿಕಲ್ ಶಾಪ್ಗಳು ಮಾತ್ರ ಬಂದ್ ಆಗಿದ್ದು, ಉಳಿದ 90% ಅಂಗಡಿಗಳು ಎಂದಿನಂತೆ ಕಾರ್ಯನಿರ್ವಹಿಸುವ ಮೂಲಕ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸೇವೆ ಮುಂದುವರೆಸಿದೆ. ಕರ್ನಾಟಕ ಪ್ಲಾಂಟೇಷನ್ ಅಂಡ್ ರೆಗ್ಯುಲೇಟರಿ ಡ್ರಗ್ಗಿಸ್ಟ್ ಆರ್ಗನೈಸೇಷನ್ ಸಂಘಟನೆಯು ಬಂದ್ಗೆ ಕೇವಲ ನೈತಿಕ ಬೆಂಬಲ ಮಾತ್ರ ಸೂಚಿಸಿದ್ದರಿಂದ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಹುತೇಕ ಔಷಧಾಲಯಗಳು ತೆರೆದಿದ್ವು. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಅಧ್ಯಕ್ಷ ಜಯರಾಮ್ ಅವರು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಹೋರಾಟ ನಡೆಯಬೇಕು ಎಂಬುದು ನಮ್ಮ ಉದ್ದೇಶ. ಕೇವಲ ಕೆಸಿಡಿಎ ಸಂಘಟನೆ ಮಾತ್ರ ಬಂದ್ಗೆ ಕರೆ ಕೊಟ್ಟಿತ್ತು, ನಾವಲ್ಲ. ಸಾರ್ವಜನಿಕರಿಗೆ ತುರ್ತು ಸಂದರ್ಭದಲ್ಲಿ ಔಷಧಗಳ ಕೊರತೆ ಮತ್ತು ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ನಮ್ಮ ಸೇವೆ ಮುಂದುವರೆಸಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರ ಮತ್ತು ಎಫ್ಡಿಎ ಅಧಿಕಾರಿಗಳು ಈಗಾಗಲೇ ನಮ್ಮ ಬೇಡಿಕೆಗಳನ್ನು ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡದೆ ನೈತಿಕವಾಗಿ ಮಾತ್ರ ನಾವು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೇವೆ ಎಂದು ಜಯರಾಮ್ ತಿಳಿಸಿದರು. ಮೆಡಿಕಲ್ ಶಾಪ್ಗಳನ್ನು ಮುಚ್ಚದೆ ವ್ಯಾಪಾರ ಮುಂದುವರೆಸಿದರೂ ಔಷಧ ವ್ಯಾಪಾರಿಗಳು ಕಪ್ಪು ಪಟ್ಟಿ ಧರಿಸುವ ಮೂಲಕ ಆನ್ಲೈನ್ ಮೆಡಿಸಿನ್ ವ್ಯವಸ್ಥೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಅಕ್ರಮ ಇ ಫಾರ್ಮಸಿ ವಿರುದ್ಧ ಯಾವುದೇ ಸೂಕ್ತ ನಿಯಮಗಳಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಕ್ರಮ ಇ ಫಾರ್ಮಸಿಗಳ ವಿರುದ್ಧ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಆನ್ಲೈನ್ನಲ್ಲಿ ಮನಬಂದಂತೆ ಔಷಧ ಮಾರಾಟ ಮಾಡುವುದನ್ನು ನಿಯಂತ್ರಿಸಬೇಕು ಹಾಗೂ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳ ಹಿತರಕ್ಷಣೆ ಮಾಡಬೇಕು ಎಂದು ವ್ಯಾಪಾರಿಗಳು ತಮ್ಮ ಒತ್ತಾಯವನ್ನು ಮುಂದುವರೆಸಿದ್ದಾರೆ. ಇವತ್ತಿನ ನೇಷನ್ ವೈಡ್ ಬಂದ್ ಬಗ್ಗೆನಾ ನೋಡಿ, ಇವತ್ತು ನಮ್ಮ ರಾಷ್ಟ್ರೀಯ ಸಂಘ ನಮ್ಮ ಇ ಫಾರ್ಮಸಿ ಏನು ಡ್ರಾಫ್ಟ್ ರೂಲ್ಸ್ ಇದೆ, ಕೇಂದ್ರ ಸರ್ಕಾರ 2018ನಲ್ಲಿ ಡ್ರಾಫ್ಟ್ ರೂಲ್ಸ್ ಮಾಡಿದ್ರು, ಅದು ವಿಡ್ರಾ ಮಾಡಬೇಕು. ಡೀಪ್ ಡಿಸ್ಕೌಂಟಿಂಗ್ ಬಗ್ಗೆ ಗಮನ ಹರಿಸಬೇಕು. ಇದನ್ನೆಲ್ಲ ನಿಮ್ಮ ಹೋಮ್ ಡೆಲಿವರಿ ಒಂದು ಗೆಜೆಟ್ ನೋಟಿಫಿಕೇಶನ್ ವಾಪಸ್ ತಗೋಬೇಕು ಅಂತ ಹೇಳ್ಬಿಟ್ಟು ನೇಷನ್ ವೈಡ್ ಬಂದ್ಗೆ ಕಾಲ್ ಮಾಡಿತ್ತು. ಹಿಂದೆನೂ ಸಹ ಈ ರಾಷ್ಟ್ರೀಯ ಸಂಘ ಬಂದ್ ಕಾಲ್ ಮಾಡಿದಾಗ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಬಂದ್ಗೆ ನಾವು ಕರೆ ಕೊಟ್ಟಿದ್ವಿ. ಆ ಒಂದು ಬಂದ್ರಿಂದ ನಮಗೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆದವು. ಸರ್ಕಾರದ ಸ್ಪಂದನೆ ನಮಗೆ ಸಿಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗಿ ಔಷಧಿ ಸಕಾಲಕ್ಕೆ ಸಿಗದೆ ಸಾವು ನೋವುಗಳಿಗೆ ಸಂಬಂಧಿಸಿ ನಾವು ಕಣ್ಣಾರೆ ಕಂಡಿದ್ದೇವೆ. ಈ ಸಾರಿ ನಾವು ಈ ಒಂದು ಬಂದ್ ಕರೆ ಕೊಟ್ಟ ಮೇಲೆ ನಾವು ಒಂದು ನಮ್ಮ ಸದೃಢ ಸಂಘಗಳ ಜಿಲ್ಲಾ ಸಂಘಗಳ ಒಂದು ಮೀಟಿಂಗ್ ಮಾಡಿ ಈ ಬಂದಿಂದ ಯಾವುದು ಪ್ರಯೋಜನ ಆಗಲಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಈ ಹೋರಾಟಕ್ಕೆ ಬಂದೇ ಅದು ಲಾಸ್ಟ್ ಆಪ್ಷನ್ ಇಟ್ಕೋಬೇಕು. ಈ ಬಂದ್ ಮಾಡೋದೇ ಒಂದು ಮುಖ್ಯ ಅಲ್ಲ, ಹೋರಾಟಗಳು ಇನ್ನೂ ಹಲವಾರು ಹೋರಾಟಗಳಿದೆ. ಈ ಬಂದ್ಗೆ ನಾವು ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ. ತಮ್ಮ ಎಲೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ದರೂ ಬೇರೆಯವರ ಎಲೆಯಲ್ಲಿ ನೊಣವನ್ನ ಬಿಜೆಪಿ ನಾಯಕರು ಹುಡುಕುತ್ತಿದ್ದಾರೆ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಬಿಜೆಪಿಯಲ್ಲಿ ಎಷ್ಟು ಬಣ ಇದೆ, ಅವರಲ್ಲೇ ಒಗ್ಗಟ್ಟಿಲ್ಲ, ಬೇರೆಯವರ ಬಗ್ಗೆ ಮಾತನಾಡಲು ನೈತಿಕ ಹಕ್ಕೇ ಆ ಪಕ್ಷಕ್ಕಿಲ್ಲ ಎಂದು ಗುಡುಗಿದ್ರು. ಸಂಪುಟ ವಿಸ್ತರಣೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಈಶ್ವರ್ ಖಂಡ್ರೆ, ಸಚಿವ ಸಂಪುಟ ಪುನರಚನೆ, ವಿಸ್ತರಣೆ ವರಿಷ್ಠರ ತೀರ್ಮಾನ ಮತ್ತು ಮುಖ್ಯಮಂತ್ರಿಗಳ ಪರಮಾಧಿಕಾರ ಎಂದು ಉತ್ತರಿಸಿದರು. ಇಡೀ ದೇಶದ ಜನ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ. UPA ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು ಸಿಲಿಂಡರ್ ಬೆಲೆ, ಈಗ 1000 ರೂಪಾಯಿ ದಾಟಿದೆ. ಅವರು UPA ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಆಯಿತು ಅಂತೇಳಿ ಸ್ಮೃತಿ ಇರಾನಿ ಅವರು ಎಲ್ಲರೂ ಆ ಸಿಲಿಂಡರ್ ತಲೆ ಮೇಲೆ ಹೊತ್ತುಕೊಂಡು ಪ್ರತಿಭಟನೆ ಮಾಡಿದ್ದು ನೋಡಿದ್ದೀವಿ. ಈಗ 1000 ಮೇಲೆ ಆಗಿದೆ ಗ್ಯಾಸ್ ಸಿಲಿಂಡರ್ ಬೆಲೆ. ಏನಾಗಿದೆ, ನಮಗೆ ನೈತಿಕತೆ ಇದೆಯಾ? ಅವತ್ತು ಡೀಸೆಲ್ ಬೆಲೆ ಏನಿತ್ತು, ಪೆಟ್ರೋಲ್ ಬೆಲೆ ಏನಿತ್ತು, ಇವತ್ತೇನಿದೆ? ಅವಶ್ಯಕ ವಸ್ತುಗಳ ಬೆಲೆ ಅವತ್ತೇನಿತ್ತು, ಅಡುಗೆ ಎಣ್ಣೆ ಬೆಲೆ ಏನಿತ್ತು, ಏನಾಗಿದೆ? ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿ ಯಶಸ್ಸು, ಕ್ರೀಡಾ ಸಮಿತಿಗೆ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಅಭಿನಂದನೆ, ಕ್ರೀಡಾ ಸಮಿತಿಗೆ ಜಯ ಘೋಷ. ಪ್ರೇಮ ವೈಫಲ್ಯಕ್ಕೆ ಹೈಟೆನ್ಷನ್ ಟವರ್ ಏರಿದ ಯುವಕ, ಆನೇಕಲ್ನಲ್ಲಿ ಹೈ ಡ್ರಾಮಾ, ಯುವತಿಯನ್ನ ಸ್ಥಳಕ್ಕೆ ಕರೆಸಿ ಮನವೊಲಿಸಿದ ಬಳಿಕ ಸುಖಾಂತ್ಯ. ಸೋಲಿನ ಭಯದಿಂದ ಜಿಪಿಎ ಚುನಾವಣೆ ಮುಂದೂಡಿಕೆ, 60% ಕಮಿಷನ್ಗಾಗಿ ಬಿಡದಿ ಟೌನ್ಶಿಪ್ ಯೋಜನೆ, ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.